ನಮಸ್ಕಾರ. ಇವತ್ತು ನಾನು ನಿಮಗೆ ಸಿಯಾಟಿಕಾ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸಿಯಾಟಿಕಾ ಅಂದ್ರೆ ನಮ್ಮ ಲೋವರ್ ಬ್ಯಾಕ್ ಇಂದ ಕಂಪ್ಲೀಟ್ ಆಗಿ ಲೆಗ್ ತನಕ ನೋವು ಕಾಣಿಸ್ಕೊಳ್ಳುತ್ತೆ. ಇದು ನಮ್ಮ ದೇಹದ ದೊಡ್ಡ ನರ ಆಗಿರೋದ್ರಿಂದ ನಮಗೆ ನೀ ಪೇನ್ ಆಗಿರ್ಬೋದು, ಹೀಲ್ಸ್ ಪೇನ್ ಆಗಿರ್ಬೋದು, ಲೋವರ್ ಬ್ಯಾಕ್ ಪ್ರಾಬ್ಲಮ್ ಆಗಿರ್ಬೋದು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಇದು ತುಂಬಾ ಓಲ್ಡ್ ಏಜ್ ಪರ್ಸನ್ ಅವರು ತುಂಬಾನೇ ಇದರಿಂದ ಸಫರ್ ಪಡ್ತಾ ಇದ್ದಾರೆ. ಇದನ್ನ ನಾವು ಕ್ಯೂರ್ ಮಾಡ್ಕೋಬೇಕು ಅಂದ್ರೆ ಫಸ್ಟ್ ನಮ್ಮ ಬಾಡಿನ ಆಕ್ಟಿವ್ ಆಗಿ ಇಟ್ಕೋಬೇಕು. ನಾವು ವಾಕ್ ಮಾಡೋದ್ರಿಂದಾಗ್ಲಿ, ಎಕ್ಸರ್ಸೈಸ್ ಮಾಡೋದ್ರಿಂದಾಗ್ಲಿ ಡೈಲಿ ನಮ್ಮ ಬಾಡಿನ ಆಕ್ಟಿವ್ ಆಗಿ ಇಟ್ಕೊಂಡ್ರೆ ಇದರಿಂದ ಕ್ಯೂರ್ ಆಗ್ಬೋದು. ಇವತ್ತು ನಾನು ನಿಮಗೆ ಯೋಗಾಸನದಲ್ಲಿ ಯಾವ ಥರ ಆಸನಗಳನ್ನ ಮಾಡಿದರೆ ಇದರಿಂದ ನಾವು ರಿಲೀಫ್ ಆಗ್ತೀವಿ ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ. ಫಸ್ಟು ಮ್ಯಾಟಿನ ಮಧ್ಯಭಾಗದಲ್ಲಿ ಬನ್ನಿ. ಈಗ ಎರಡೂ ಕಾಲ್ಗಳನ್ನ ಸ್ಪ್ಲಿಟ್ ಮಾಡ್ಕೊಳ್ಳಿ. ಈಗ ಎರಡೂ ಕೈಗಳನ್ನ ಶೋಲ್ಡರ್ ಲೆವೆಲಿಗೆ ಸ್ಟ್ರೆಚ್ ಮಾಡಿ ರೈಟ್ ಸೈಡಿಗೆ ಬೆಂಡ್ ಆಗಿ ನಿಮ್ಮ ಹ್ಯಾಂಡ್ಸ್ನ ರೈಟ್ ಲೆಗ್ ಪಕ್ಕದಲ್ಲಿ ಪ್ಲೇಸ್ ಮಾಡಿ. ಲೆಫ್ಟ್ ಹ್ಯಾಂಡು ಕಂಪ್ಲೀಟಾಗಿ ಮೇಲೆ ಸ್ಟ್ರೆಚ್ ಆಗಿರಬೇಕು. ಹೆಡ್ನ ಮೇಲೆ ರೈಸ್ ಮಾಡಿ ದೃಷ್ಟಿ ಲೆಫ್ಟ್ ಹ್ಯಾಂಡ್ ಕಡೆ ಇರಬೇಕು. 1 2 3 4 5 6 7 8 9 and 10 ಬಂದ್ಬಿಟ್ಟು ಈಗ ಲೆಫ್ಟ್ ಸೈಡಲ್ಲೂ ಸೇಮ್ ಕೌಂಟ್ಸಲ್ಲಿ ರಿಪೀಟ್ ಮಾಡಬೇಕು. ಆ್ಯಂಡ್ ರಿಲ್ಯಾಕ್ಸ್. ಈಗ ಮ್ಯಾಟಿನ ಸೈಡಿನ ಭಾಗದಲ್ಲಿ ಬಂದ್ಬಿಟ್ಟು ಡೌನ್ವರ್ಡ್ ಡಾಗ್ ಪೋಸಿಗೆ ಬರಬೇಕು. ಎರಡು ಕೈಗಳನ್ನ ಲಿಫ್ಟ್ ಮಾಡಿ ಮುಂದೆ ಬೆಂಡಾಗಿ ಈಗ ರೈಟ್ ಲೆಗ್ನ ಫೋಲ್ಡ್ ಮಾಡಿಬಿಟ್ಟು ನಿಮ್ಮ ಎರಡೂ ಕೈಗಳ ಮಧ್ಯದಲ್ಲಿ ಪ್ಲೇಸ್ ಮಾಡಬೇಕು. ಈಗ ಲೆಫ್ಟ್ ಲೆಗು ಕಂಪ್ಲೀಟಾಗಿ ಹಿಂದೆ ಸ್ಟ್ರೆಚ್ ಆಗಿರಲಿ. ಚೆಸ್ಟ್ ಓಪನ್ ಆಗಿರಬೇಕು. ಎರಡೂ ಹ್ಯಾಂಡ್ಸು ಪಾಮ್ಸು ಮ್ಯಾಟ್ ಮೇಲೆ ಪ್ಲೇಸ್ ಆಗಿರಬೇಕು. ದೃಷ್ಟಿ ನೇರವಾಗಿರಲಿ. 1 2 3 4 5 6 7 8 9 and 10 ಆ್ಯಂಡ್ ಮತ್ತೆ ಈಗ ಡೌನ್ವರ್ಡ್ ಡಾಗಿ ಪೋಸಿಗೆ ಬಂದುಬಿಟ್ಟು ಈಗ ಲೆಫ್ಟ್ ಲೆಗ್ನ ಫೋಲ್ಡ್ ಮಾಡಿ ಎರಡು ಲೆಗ್ಸ್ನ ಮಧ್ಯದಲ್ಲಿ ಇಟ್ಬಿಟ್ಟು ರೈಟ್ ಲೆಗ್ನ ಕಂಪ್ಲೀಟಾಗಿ ಹಿಂದೆ ಸ್ಟ್ರೆಚ್ ಮಾಡಿ ವಿತ್ ದ ಸೇಮ್ ಕೌಂಟ್ಸ್. ಆ್ಯಂಡ್ ಈಗ ಇಲ್ಲಿಂದ ನಿಮ್ಮ ನೀರನ್ನ ಪ್ಲೇಸ್ ಮಾಡಿ ವಜ್ರಾಸನಕ್ಕೆ ಬಂದುಬಿಟ್ಟು ಅಲ್ಲಿಂದ ನಿಮ್ಮ ಲೆಗ್ಸ್ನ ಮುಂದೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಈಗ ನಿಮ್ಮ ಲೆಫ್ಟ್ ಲೆಗ್ನ ಫೋಲ್ಡ್ ಮಾಡಿ ನಿಮ್ಮ ರೈಟ್ ಹಿಪ್ಸಿನ ಕೆಳಗಿಟ್ಕೊಳ್ಳಿ. ಈಗ ರೈಟ್ ಲೆಗ್ನ ಫೋಲ್ಡ್ ಮಾಡಿ ಲೆಫ್ಟ್ ಲೆಗ್ನ ಪಕ್ಕದಲ್ಲಿ ಇಟ್ಕೊಂಡು ಈಗ ಹ್ಯಾಂಡ್ಸನ್ನು ರೈಟ್ ಲೆಗ್ಗಿಂದ ಲಾಕ್ ಮಾಡ್ಕೊಬೇಕು. ಈಗ ರೈಟ್ ಹ್ಯಾಂಡ್ನ ಹಿಂದ್ಗಡೆ ಪ್ಲೇಸ್ ಮಾಡಿ ನಿಮ್ಮ ದೃಷ್ಟಿ ಬ್ಯಾಕ್ ಸೈಡ್ ಇರಬೇಕು. ಚೆಸ್ಟ್ ಕಂಪ್ಲೀಟಾಗಿ ಹಿಂದ್ಗಡೆ ಟ್ವಿಸ್ಟ್ ಆಗಬೇಕು. 1 2 3 4 5 6 7 8 9 and 10 and relax. ಈಗ ಸೇಮ್ ನಾವು ಲೆಫ್ಟ್ ಸೈಡಿಗೂ ಮಾಡಬೇಕು. ರೈಟ್ ಲೆಗ್ನ ಲೆಫ್ಟ್ ಹಿಪ್ಸ್ ಹತ್ರ ಇಟ್ಬಿಟ್ಟು ಲೆಫ್ಟ್ ಲೆಗ್ನ ನಾವು ರೈಟ್ ಲೆಗ್ ಪಕ್ಕದಲ್ಲಿ ಪ್ಲೇಸ್ ಮಾಡಬೇಕು. ಇವಾಗ ರೈಟ್ ಹ್ಯಾಂಡ್ನ ನಾವು ಒಳಗಿಂದ ತಗೊಂಡು ಲೆಫ್ಟ್ ಲೆಗ್ನ ಹೋಲ್ಡ್ ಮಾಡಿ ಲೆಫ್ಟ್ ಹ್ಯಾಂಡ್ನ ಹಿಂದೆ ಪ್ಲೇಸ್ ಮಾಡಿ ಕಂಪ್ಲೀಟಾಗಿ ಹಿಂದೆ ಟ್ವಿಸ್ಟ್ ಆಗಬೇಕು. 1 2 3 4 5 6 7 8 9 and 10 and relax. ಈಗ ಮ್ಯಾಟ್ ಮೇಲೆ ಕಂಪ್ಲೀಟಾಗಿ ಬಾಡಿ ಪ್ಲೇಸ್ ಮಾಡಿ ಇವಾಗ ಎರಡು ಲೆಗ್ನ ಫೋಲ್ಡ್ ಮಾಡಿ ಲೆಫ್ಟ್ ಲೆಗ್ನ ನಿಮ್ಮ ರೈಟ್ ಲೆಗ್ ಲೆಫ್ಟ್ ಫುಟ್ನ ರೈಟ್ ಲೆಗ್ನ ನೀಸ್ ಮೇಲೆ ಪ್ಲೇಸ್ ಮಾಡಿ. ಈಗ ರೈಟ್ ಲೆಗ್ನ 90 ಡಿಗ್ರಿ ಅಷ್ಟು ಲಿಫ್ಟ್ ಮಾಡಿ
ಗ್ರೌಂಡ್ಗೆ ಪ್ಯಾರಲಲ್ ಆಗಿರಬೇಕು. ಈಗ ಕೈನ ಇಂಟರ್ಲಾಕ್ ಮಾಡಿ ರೈಟ್ ಲೆಗ್ನ ಬ್ಯಾಕ್ ಥೈಸ್ ಮೇಲೆ ಪ್ಲೇಸ್ ಮಾಡಿ. ನಿಮ್ಮ ರೈಟ್ ಲೆಗ್ನ ಹ್ಯಾಂಡ್ಸಿಂದ ಪುಲ್ ಮಾಡ್ತಾ ಇರಬೇಕು. ನಿಮ್ಮ ರೈಟ್ ಲೆಗ್ನಿಂದ ಲೆಫ್ಟ್ ಲೆಗ್ನಿಂದ ನಿಮ್ಮ ರೈಟ್ ಲೆಗ್ನ ಪುಷ್ ಮಾಡಿ. 1 2 3 4 5 6 7 8 9 and 10 and ನಿಧಾನಾಗಿ ರಿಲೀಸ್ ಮಾಡಿ ರಿಲ್ಯಾಕ್ಸ್. ಈಗ ನಿಮ್ಮ ಚೆಸ್ಟ್ ಮೇಲೆ ಮಲ್ಕೊಳ್ಳಿ. ನಿಮ್ಮ ಸ್ಟಮಕ್, ನಿಮ್ಮ ಚೆಸ್ಟು ಕಂಪ್ಲೀಟಾಗಿ ಮ್ಯಾಟ್ ಮೇಲೆ ಇರಬೇಕು. ಕೈನ ಹಿಂದೆ ಸ್ಟ್ರೆಚ್ ಮಾಡಿ ನಿಧಾನವಾಗಿ ಈಗ ಲೆಗ್ಸ್ನ ರೈಸ್ ಮಾಡ್ಕೊತ ಹ್ಯಾಂಡ್ಸ್ ಮತ್ತು ಚೆಸ್ಟ್ ಆ್ಯಂಡ್ ಸ್ಟಮಕ್ಕು ರೈಸ್ ಮಾಡಿ. 1 2 3 4 5 6 7 8 9 and 10 and relax. ಈಗಿನ ಜನ್ರೇಷನಲ್ಲಿ ತುಂಬ ಜನ ಸಿಯಾಟಿಕಾದಿಂದ ಸಫರ್ ಪಡ್ತಾ ಇದ್ದಾರೆ. ಈ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿರೋ ಆಸನಗಳನ್ನ ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಲೋವರ್ ಬ್ಯಾಕು, ನಿಮ್ಮ ನೀಸ್ ಪೇನ್ ಮತ್ತು ನಿಮ್ಮ ಲೆಗ್ಸ್ ಪೇನ್ನ ಸ್ವಲ್ಪ ಮಟ್ಟಿಗೆ ಕ್ಯೂರ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ TTC ಟ್ರೈನಿಂಗ್ ಮಾಡೋದಾಗಿರಲಿ ಅಥವಾ ಯಾರಿಗಾದ್ರೂ ಆನ್ಲೈನ್ ಕ್ಲಾಸಸ್ ಬೇಕು ಅಂದರೆ ಈಗಲೇ ಆರೋಗ್ಯಂ ಯೋಗ ಆ್ಯಂಡ್ ವೆಲ್ನೆಸ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ.